ಸ್ನೇಹಿತರೆ ನಮಸ್ಕಾರ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂಥ ಒಂದು ಮಾತಿದೆ. ಇದನ್ನು ಸುಮ್ಮನೆ ಹೇಳಿಲ್ಲ ರೀ. ಉಳ್ಳವರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು ಯಾರೇ ಆಗಲಿ ತಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂಥೇಳಿ ಅಂದ್ಕೊಳ್ತಾರೆ. ಹಾಗೆಯೇ ತಾವು ಅನುಭವಿಸಿದಂಥ ಕಷ್ಟಗಳು ಇನ್ನೊಬ್ಬರು ಅನುಭವಿಸಬಾರ್ದು ಅಂತಲೂ ಕೂಡ ಅಂದ್ಕೊಳ್ತಾರೆ. ಅದೇ ಕಾರಣಕ್ಕೆ ಅವರಿಗೆ ಒಂದಷ್ಟು ಸಂಸ್ಕೃತಿಗಳನ್ನು ಕೂಡ ಹೇಳಿಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಒಂದು ಸ್ಥಾನಮಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಆಡುವಂಥ ಮಾತುಗಳು ಎಷ್ಟು ಅರ್ಥಗರ್ಭಿತವಾಗಿರಬೇಕು ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಅದೇ ರೀತಿ ಸ್ವಲ್ಪ ಯಾಮಾರಿದರೆ, ಸ್ವಲ್ಪ ಏನಾದರೂ ಎಡವಟ್ಟು ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ, ಅಥವಾ ಆಡುವಂಥ ಮಾತುಗಳು ಸ್ವಲ್ಪ ಅರ್ಥಹೀನವಾದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಿರುವಂಥ ಈ ಸ್ಟೋರಿ. ಇಲ್ಲಿ ಈಕೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ನಟಿ, ಕಲಾವಿದೆ. ಆದರೆ ಈಕೆ ಬಳಸಿದಂಥ ಒಂದು ಪದ ಇದೆಯಲ್ಲ, ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಹಾಗಾದರೆ ಆಕೆ ನಿಜವಾಗ್ಲೂ ಕೂಡ ಹೇಳಿದ್ದೇನು? ಅಲ್ಲಿ ಚರ್ಚೆಯ ದಿಕ್ಕು ಬದಲಾಗಿದೆ ಯಾಕೆ? ಇದು ಹೋಗ್ತಾ ಹೋಗ್ತಾ ಸೀರಿಯಸ್ ಆಗಿದ್ದು ಯಾಕೆ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆಗಲೇ ಹೇಳಿದಂತೆ ಒಂದು ರೀತಿಯಲ್ಲಿ ಒಂದೊಂದು ಮಾತುಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಉಳ್ಳವರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು ಯಾರೇ ಆಗಲಿ ತಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂಥೇಳಿ ಅಂದ್ಕೊಳ್ಳೋದು ಕಾಮನ್. ನಾವು ಅನುಭವಿಸಿದಂಥ ಕಷ್ಟ ಅವರು ಅನುಭವಿಸಬಾರ್ದು ಅಂಥೇಳಿ ಬಯಸ್ತಾರೆ. ತಮ್ಮ ಮಕ್ಕಳಿಗೆ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡ್ತಾರೆ. ಹಗಲಿರುಳು ಅವರ ಭವಿಷ್ಯವನ್ನೇ ಗಮನದಲ್ಲಿ ಇಟ್ಕೊಂಡು ಬೆವರನ್ನು ಸುರಿಸ್ತಾರೆ. ಆದರೆ ಇಲ್ಲೊಬ್ಬರು ಇದಕ್ಕೆ ತದ್ವಿರೋಧ. ತಮ್ಮ ಮಗನ ಭವಿಷ್ಯಕ್ಕೆ ಈ ಮಹಾತಾಯಿ ಕೆಲಸ ಮಾಡೋದಾಗಿ ಹೇಳಿಲ್ಲ. ರಕ್ತ ಬಸಿದು ತನ್ನ ಮಗನ ಭವಿಷ್ಯವನ್ನು ರೂಪಿಸ್ತೇನೆ ಅಂತಲೂ ಕೂಡ ಹೇಳಿಲ್ಲ. ಬದಲಿಗೆ ತನ್ನ ಮಗನ ಭವಿಷ್ಯನ ಸಲುವಾಗಿ ನಾನು ನನ್ನ ಮಗ ಹೇಗಿರಬೇಕು ಅನ್ನುವಂತಹ ಒಂದು ಕನಸನ್ನು ಕಂಡಿದ್ದೀನಿ. ಆ ಕನಸಿನ ಸಲುವಾಗಿ ನಾನು ಯಾರ ಜೊತೆನಾದರೂ ಕೂಡ ಮಲಗೋದಕ್ಕೂ ಕೂಡ ಅಟ್ಟೆನಿಕಷ್ಟು ಸಿದ್ಧ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಮೂಲಕ ಹಲವರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ ಈ ಮಹಾತಾಯಿ. ಹಾಗಾದರೆ ಈ ತಾಯಿ ಯಾರು? ಆ ತಾಯಿ ಬೇರೆ ಯಾರು ಅಲ್ಲ, ಈಕೆ ಹೆಸರು ಚಂದ್ರಿಕಾ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾ ಕಾಲದ ದುರಂತವಾಗಿ ಈಗ ಮಾತನಾಡಿರುವಂಥ ಈಕೆಯ ಹಿನ್ನೆಲೆ ಏನು, ಈಕೆ ಮಾತನಾಡಿದಂಥ ಮಾತುಗಳೇನು, ಅದರ ಬಗ್ಗೆ ಆಗ್ತಿರುವಂಥ ಚರ್ಚೆಗಳೇನು, ಕೊನೆಗೆ ಈಕೆ ಕೊಟ್ಟಿರುವಂಥ ಟಕ್ಕರೇನು, ಅದನ್ನು ಕೂಡ ನೋಡೋಣ ಬನ್ನಿ. ಹೌದು, ಚಂದ್ರಿಕಾ ದೀಕ್ಷಿತ್ ಅವರು ದೆಹಲಿಯ ವಡಾಪಾವ್ ಗರ್ಲ್ ಅಂತಲೇ ತುಂಬ ಫೇಮಸ್ ಆಗಿದೆ. ಹೆಚ್ಚೇನಲ್ಲ, 2-3 ವರ್ಷದ ಹಿಂದೆ ಬದುಕಿನ ಬಂಡಿಯನ್ನು ಎಳೆಯೋದಕ್ಕೆ ಈಕೆ ಹರಸಾಹಸವನ್ನು ಪಡ್ತಾ ಇದ್ದಂಥ ಸಮಯ ಅದು. ಪರಿಸ್ಥಿತಿಯ ಹೊಡೆತಕ್ಕೆ ಸಿಲುಕಿ ಕುಟುಂಬ ನಿರ್ವಹಣೆಗೆ ದೆಹಲಿಯ ಬೀದಿಯಲ್ಲಿ ಹಲವು ವರ್ಷಗಳಿಂದ ವಡಾಪಾವನ್ನು ಮಾರ್ತಾ ಇದ್ದಂತಹ ಮಹಿಳೆ ಈಕೆ. ಹೀಗೆ ಅದೊಂದು ದಿನ ಚಂದ್ರಿಕಾ ವಡಾಪಾವ್ ಮಾರ್ತಾ ಇದ್ದಂಥ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು. ಇಲ್ಲಿಂದ ಚಂದ್ರಿಕಾ ದೀಕ್ಷಿತ್ ಅವರ ಬದುಕು ಸಂಪೂರ್ಣವಾಗಿ ಬದಲಾಯಿತು. ಸಿಂಪಲ್ ಆಗಿದ್ದಂತಹ ವ್ಯಕ್ತಿ ಒಂದು ರೀತಿಯಲ್ಲಿ ತುಂಬ ಪಾಶ್ ಆಗೋದಕ್ಕೆ ಶುರು ಮಾಡಿದರು. ಎಲ್ಲಿವರೆಗೆ ಅಂತ ಹೇಳಿದರೆ, ಪರದಾಡ್ತಿದ್ದಂಥ ಕಾಸಿಗೂ ಕೂಡ ಪರದಾಡುತ್ತಿದ್ದಂಥ ವ್ಯಕ್ತಿಗಳು ಕೂಡ ಈಕೆ ಹಿಂದೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಚಂದ್ರಿಕಾ ಅವರ ತಳ್ಳುವ ಗಾಡಿಯ ಮುಂದೆ ಕಣ್ಣಾಯಿಸಿದ ಕಡೆಯಲ್ಲೆಲ್ಲ ಜನ ಕಾಣ್ತಾ ಇದ್ದರು. ದಿನಕ್ಕೊಬ್ಬರು ವಡಾಪಾವ್ ಮತ್ತು ಚಂದ್ರಿಕಾ ಅವರ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ತಾ ಇದ್ದರು. ನೋಡ್ತಾ ಸಾಮಾಜಿಕ ಜಾಲತಾಣದಲ್ಲಿ ಇವರ ಹಿಂಬಾಲಕರ ಸಂಖ್ಯೆ 70 ಲಕ್ಷ ದಾಟಿ ಒಂದು ರೀತಿಯಲ್ಲಿ ಬೆಲೆ ಬಾಳುವಂತಹ ಫೋರ್ಡ್ ಮಸ್ಟಾಂಗ್ ಕಾರು ಕೂಡ ಚಂದ್ರಿಕಾ ಅವರು ಖರೀದಿಸುವಂತಹ ದಿನಗಳು ಬಂತು. ಇಷ್ಟೇ ಅಲ್ಲ, ಬೀದಿಯಲ್ಲಿದ್ದಂಥ ಚಂದ್ರಿಕಾ ನಂತರ ಬಿಗ್ ಬಾಸ್ ಮನೆಗೂ ಕೂಡ ಹೋಗುವಂತಹ ದಿನಗಳು ಹತ್ತಿರವಾದವು. 2014ರ ಬಿಗ್ ಬಾಸ್ OTT ಸೀಸನ್ನಲ್ಲಿ ಭಾಗಿಯಾಗಿದ್ದಂಥ ಈಕೆ ಆಲ್ಬಮ್ ಸಾಂಗ್ಗಳಿಗೆ ಹೆಜ್ಜೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಇನ್ನು ಚಂದ್ರಿಕಾ ದೀಕ್ಷಿತ್ ಅವರು ಕಳೆದ ಕೆಲವು ದಿನಗಳಿಂದ ವ್ಯೂಸ್ ಮತ್ತು ಲೈಕ್ಗೋಸ್ಕರ ತಮ್ಮ ಹೇಳಿಕೆಯನ್ನು, ತಮ್ಮ ವೈಯಕ್ತಿಕ ಬದುಕನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರಾ ಅನ್ನೋಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಇದರ ಜೊತೆಗೆ ಹಲವರ ಪಾಲಿಗೆ ಮನೋರಂಜನೆಯ ಕೇಂದ್ರ ಬಿಂದು ಆಗಿದ್ದಾರೆ ಈಕೆ. ಕೆಲ ದಿನಗಳ ಹಿಂದೆಯಷ್ಟೇ ಪತಿ ಯುಗಮ್ ಗೇರಾ ಅವರ ವಿರುದ್ಧ ಅಕ್ರಮ ಸಂಬಂಧದ ಆರೋಪವನ್ನು ಮಾಡಿದಂಥ ಚಂದ್ರಿಕಾ ಕೆಲವು ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳನ್ನು ಕೂಡ ಸಾಕ್ಷಿಯಾಗಿ ತೋರಿಸಿದರು. 2 ತಿಂಗಳಿನಿಂದ ನಾನು ನರಕವನ್ನು ಅನುಭವಿಸ್ತಿದ್ದೆ ಅಂತೇಳ್ಬಿಟ್ಟು ಹೇಳಿದರು.
ಅದಾದ ನಂತರ ಮಿಸ್ಟ್ರಿ ಮ್ಯಾನ್ ಅನ್ನುವಂತಹ ಹ್ಯಾಂಡಲ್ ಹೊಂದಿರುವಂಥ ವ್ಯಕ್ತಿಯ ಜೊತೆಗೆ ಪ್ರೇಮ ಸಲ್ಲಾಪ ತಾವೇ ಖುದ್ದು ನಡೆಸಿದ್ರು, ಐ ಲವ್ ಯು ಅಂತಲೂ ಕೂಡ ಹೇಳಿದರು. ಇದರ ಸಂಬಂಧ ವಿಡಿಯೋಗಳನ್ನು ಕೂಡ ಹಂಚಿಕೊಂಡಿದ್ದರು. ಹೀಗೆ ಈ ವರ್ಷದ ಆರಂಭದಿಂದನೂ ಕೂಡ ಸದ್ದು ಮಾಡ್ತಾ ತಮ್ಮ ವೈಯಕ್ತಿಕ ಜೀವನದಿಂದ ಸುದ್ದಿಯ ಕೇಂದ್ರ ಬಿಂದು ಆಗಿರುವಂತಹ ಈ ಚಂದ್ರಿಕಾ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ತನ್ನ ಮಗನ ಭವಿಷ್ಯಕ್ಕಾಗಿ ನಾನು ಯಾರ ಜೊತೆನಾದರೂ ಕೂಡ ಮಲಗೋದಕ್ಕೆ ಸಿದ್ಧ ಅಂತೇಳಿ ಹೇಳಿದ್ದಾರೆ. ಈ ಒಂದು ಘೋಷಣೆ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಈ ಕುರಿತು ಇತ್ತೀಚೆಗೆ ನೀಡಿದಂಥ ಸಂದರ್ಶನದಲ್ಲಿ ಮಾತನಾಡಿರುವಂಥ ಚಂದ್ರಿಕಾ, ನನ್ನ ಮಗನ ಭವಿಷ್ಯಕ್ಕಾಗಿ, ಅವನನ್ನು ಸಾಕೋದಕ್ಕಾಗಿ, ಹಣಕ್ಕಾಗಿ ನಾನು ಯಾರ ಜೊತೆನಾದರೂ ಕೂಡ ಮಲಗೋದಕ್ಕೆ ಸಿದ್ಧ ಸ್ಟೇಟ್ಮೆಂಟನ್ನು ಕೊಟ್ಟು ಬಿಟ್ಟಿದ್ದಾಳೆ. ಅವನ ಸಾಕುವ ಸಲುವಾಗಿ ಅವನು ನನಗಿಂತ ಸ್ವಲ್ಪ ಮೇಲೆ ಎತ್ತರಕ್ಕೆ ಬೆಳಿಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟು ಬಿಟ್ಟಿದ್ದಾಳೆ. ಯಾವಾಗ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೋ ಇದಾದ ಬಳಿಕ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಿದ್ದಾವೆ. ಏನಂತೇಳಿ ಚರ್ಚೆಗಳು ಆಗ್ತಿದ್ದಾವೆ? ಒಂದು, ನಾನು ಯಾರ ಜೊತೆನಾದರೂ ಮಲಗೋದಕ್ಕೆ ಸಿದ್ಧ ಅಂತೇಳಿ ಹೇಳಿರುವಂಥ ವಿಡಿಯೋ ಕ್ಲಿಪ್ಪು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿದ್ದು, ಹಲವರು ಚಂದ್ರಿಕಾ ಅವರ ಈ ನುಡಿಯನ್ನು ಕೇಳಿ ಬೆಚ್ಚಿ ಬಿದ್ದಿದ್ದರೆ, ಇನ್ನು ಕೆಲವರು ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳಿದರು. ಜೀವನೋಪಾಯಕ್ಕಾಗಿ ಹಲವಾರು ಕಾನೂನುಬದ್ಧ ಮತ್ತು ಗೌರವಯುತವಾದಂಥ ಮಾರ್ಗಗಳಿದ್ರೂ ಕೂಡ ಈಕೆ ಈ ರೀತಿ ಸುದ್ದಿಯಾಗಿರುವಂಥದ್ದು ಅಥವಾ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಭಾರೀ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಇನ್ನು ಕೆಲವರು ಬಾಯಿಗೆ ಬಂದಂತೆ ಮಾತನಾಡೋದನ್ನೇ ಪ್ರವೃತ್ತಿಯಾಗಿಸಿಕೊಂಡಿದ್ದಾರೆ. ಇದಕ್ಕೆ ನೀವೇ ಅತ್ಯುತ್ತಮ ಉದಾಹರಣೆ ಅಂತಲೂ ಕೂಡ ಕಿಡಿಕಾರ್ತಾ ಇದ್ದಾರೆ ಜನರು. ಈ ಜಗತ್ತಲ್ಲಿ ತಾಯಂದರು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಆ ಕಷ್ಟದ ನಡುವೆನೂ ಕೂಡ ಎಲ್ಲೂ ಕೂಡ ತಮ್ಮ ಮಾನ ಮರ್ಯಾದೆಗೆ ಕಿಂಚಿತ್ತೂ ಕೂಡ ತೊಂದರೆ ಆಗದಂತೆ ಅಥವಾ ಎಲ್ಲೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ, ಅವಮಾನ ಆಗದಿರೋ ರೀತಿಯಲ್ಲಿ ಆ ಕಷ್ಟಗಳನ್ನು ಎದುರಿಸಿ ಮಕ್ಕಳನ್ನು ಸಾಕೋದಿದೆ. ಆದರೆ ಈ ಚಂದ್ರಿಕಾ ದೀಕ್ಷಿತ್ ಅವಮಾನವನ್ನು ಮಾಡ್ತಿದ್ದಾರೆ ಅಂತ ತಾಯಿಯಂದಿರಿಗೆ ಎನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಇನ್ನು ಚಂದ್ರಿಕಾ ಮಗ ಇನ್ನೂ ಕೂಡ ಓದ್ತಿರುವಂಥ ಚಿಕ್ಕ ಬಾಲಕ, ಅವನ ಮಾನಸಿಕ ಸ್ಥಿತಿಯ ಮೇಲೆ ಅವನ ತಾಯಿಯ ಈ ಮಾತುಗಳು ಎಷ್ಟು ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಎಲ್ಲರೂ ಕೂಡ ದುಡಿದು ತಿನ್ನಬೇಕು ಅಂತ ಹೇಳ್ಬಿಟ್ಟು ಬಯಸ್ತೀವಿ. ಆದರೆ ಈ ಕಾಲದಲ್ಲಿ ಇಷ್ಟು ಕಾಲ ದುಡಿದು ತಿಂದಂತೆ ಈಕೆಗೆ ಈಗ ದುಡಿಮೆಯನ್ನು ಬಿಟ್ಟು ಈ ರೀತಿ ಹಾಸಿಗೆಯನ್ನು ಹಂಚಿಕೊಂಡು ಬದುಕಬೇಕು, ಆ ಮೂಲಕ ಮಕ್ಕಳನ್ನು ಸಾಕಬೇಕು ಅನ್ನುವಂತಹ ದರ್ದು ಅಥವಾ ಇಂಥದ್ದೊಂದು ಆಲೋಚನೆ ಯಾಕೆ ಬಂತು ಅನ್ನುವಂಥದ್ದು ಇಲ್ಲಿ ಕೆಲವರ ಪ್ರಶ್ನೆ. ಇಲ್ಲಿ ದುಡಿದು ಕೂಡ ತಿನ್ನಬಹುದು, ಅಥವಾ ಒಂದು ಕಾಲದಲ್ಲಿ ದುಡಿಮೆ ದೇವರು ಅಂತೇಳಿ ನಂಬಿದ್ದಂತಹ ನಾವೆಲ್ಲರೂ ಕೂಡ, ಅಥವಾ ಚಂದ್ರಿಕನು ಕೂಡ ಸ್ವತಃ ಆಕೆ ಮಾಡಿದಂತಹ ಕಾರ್ಯಗಳು, ಆಕೆ ಎದುರಿಸಿದಂತಹ ಸವಾಲುಗಳು, ಕಷ್ಟಗಳು ಇವತ್ತಿಗೆ ಆಕೆ ಬಂದು ನಿಂತಿರುವಂಥ ಸ್ಟೇಜ್ ಇದು. ಈ ಹಂತಕ್ಕೆ ಬಂದಿರುವಂಥ ಈಕೆ ತಾನು ಬೆಳೆದು ಬಂದಿರುವಂಥ ಹಾದಿಯನ್ನು ಮರಿಬಾರ್ದು ಅನ್ನುವಂಥದ್ದು ಕೆಲವರ ಬುದ್ಧಿಮಾತು. ಇಷ್ಟೆಲ್ಲ ಆಗ್ತಾಯಿದ್ರೆ ಮತ್ತೊಂದು ಕಡೆ ಈಕೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲೇ ಮತ್ತೊಂದು ವಿಡಿಯೋವನ್ನು ಮಾಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾಳೆ. ನಾನು ಈ ರೀತಿ ಹೇಳಿರುವಂಥದ್ದು ಅನಿವಾರ್ಯ ಅಂತಲ್ಲ, ಇಂತಹದೊಂದು ದಿನಗಳು ಬಂದರೂ ಕೂಡ ನಾನು ಎದುರಿಸೋದಕ್ಕೆ ಸಿದ್ಧ, ನನ್ನ ಮಾನಸಿಕತೆ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ತಿದ್ದೇನೆ. ನಾನು ಆ ರೀತಿ ಮಾಡ್ತೀನಿ ಅಂತೇಳಿ ಹೇಳಿದ್ದಲ್ಲ, ಮಾಡೋದಕ್ಕೂ ಕೂಡ ಸಿದ್ಧನಿದ್ದೇನೆ ಅಂತೇಳಿ ಹೇಳಿದ್ದು. ಅದರಲ್ಲಿ ತಪ್ಪು ತಿಳ್ಕೊಳ್ಳೋಂಥ ಅವಶ್ಯಕತೆ ಏನೂ ಕೂಡ ಇಲ್ಲ. ಈ ರೀತಿ ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಮತ್ತು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಒಂದು ನೀವು ಅರ್ಥ ಮಾಡ್ಕೊಬೇಕು, ಈ ಚಂದ್ರಿಕಾ ಅವರ ಈ ಮನಸ್ಥಿತಿ ಅಥವಾ ಹೇಳಿಕೆ ಏನಿದೆ, ಇದು ಆ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿದ್ದರೂ ಕೂಡ, ಇಂಟರ್ವ್ಯೂನ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿದ್ದರೂ ಕೂಡ, ಆ ಸ್ಟೇಟ್ಮೆಂಟ್ನ ಹಿಂದೆ ಮತ್ತು ಮುಂದೆ ಏನು ನಾನು ಮಾತನಾಡಿದ್ದೀನೋ ಅದನ್ನು ನೀವು ಸಂಪೂರ್ಣವಾಗಿ ಕೇಳಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಕೇವಲ ಆ ಪಾರ್ಟನ್ನು ಮಾತ್ರ ಕಟ್ ಮಾಡಿ ಅದನ್ನು 4 ಜನರಿಗೆ ಶೇರ್ ಮಾಡೋದ್ರ ಮೂಲಕ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಇವರ ಪ್ರಶ್ನೆ. ಹಾಗೆಯೇ ಅದಕ್ಕೆ ಅಸಮಾಧಾನವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಾರೆ, ನನಗೆ ನನ್ನ ಬದುಕನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಗೊತ್ತಿದೆ, ನಿಮ್ಮಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಆದರೆ ಈಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಮಾತ್ರ ಒಪ್ಪುವಂಥದ್ದು ಅಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಚಂದ್ರಿಕಾ ದೀಕ್ಷಿತ್ ಅವರು ಕೊಟ್ಟಂಥ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.